ನಮಸ್ತೆ. ನೋಡಿ, ಶ್ರಾವಣ ಶನಿವಾರ ಪೂಜೆ ಮಾಡಿಬಿಟ್ಟು ನಾನು ಧೂಪವನ್ನು ಹಚ್ಚಿ ಇಟ್ಟಿದ್ದೀನಿ, ದೀಪಗಳನ್ನು ಸಹ ಬೆಳಗಿದ್ದೀನಿ. ಒಂದು ಅದ್ಭುತವಾದಂತಹ ವಿಷಯ ನನಗೆ ನಮ್ಮ ಗುರುಗಳು ಹೇಳಿದರು. ಅದು ಇದ್ದಕ್ಕಿದ್ದಂಗೆ ಜ್ಞಾಪಕ ಬಂತು. ಅದಕ್ಕೋಸ್ಕರ ನಾನು ನಿಮಗೂ ಸಹ ಆ ಅದ್ಭುತವಾದ ವಿಷಯವನ್ನು ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡಬೇಡಿ, ನೋಡಿ, ಫುಲ್ಲು ನೋಡಿ. ನಿಮ್ಮ ಮನೆಯಲ್ಲೂ ಸಹ ಈ ಥರ ಅದ್ಭುತವಾದ ವಿಷಯ ಆಗಿದೆಯಾ? ನಿಮ್ಮ ದೇವ್ರ ಮನೆಯಲ್ಲಿ ಅದು ಏನಕ್ಕೆ ಒಳ್ಳೆಯದು, ಏನು ಕೆಲಸದಿಂದ ಅದು ಆ ರೀತಿ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗುರುಗಳು ಹೇಳಿದ್ದು ತುಂಬ ಸತ್ಯವಾದ ಮಾತು. ನಿಜವಾಗ್ಲೂ ಆ ರೀತಿ ನಮ್ಮ ದೀಪದಲ್ಲಿ ಆಗಿರುವುದರಿಂದ ನಮ್ಮ ಮನೆಯಲ್ಲಿ ಇಂಪ್ರೂವ್ಮೆಂಟು ತುಂಬಾ ಆಗ್ತಾಯಿದೆ. ನಿಮಗೂ ಸಹ ಯಾವ ರೀತಿ ಇಂಪ್ರೂವ್ಮೆಂಟು ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮ್ಮ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ, ನಿಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ದೂರ ಹೋಗ್ತಾ ಇದೆಯಾ, ಇದಕ್ಕೆ ಸೂಚನೆಯನ್ನು ಕೊಡುವಂಥದ್ದನ್ನು ನಾವು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಗುರುಗಳು ತಿಳಿಸಿದ್ದು, ದೇವರ ಮನೆಯಲ್ಲಿ ನೀವು ದೀಪವನ್ನು ಹಚ್ಚಿರ್ತೀರ, ಅದು ಉರಿತಾ ಇರುತ್ತೆ. ಆಗ ಒಂದು ಅದ್ಭುತವಾದಂತಹ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂದರೆ ದೀಪದಲ್ಲಿ ಹೂವು ಬರುವಂಥದ್ದು. ದೀಪದಲ್ಲಿ ಹೂವು, ಹೌದು, ಹೂವಿನ ಥರ ದೀಪದಲ್ಲಿ ಬತ್ತಿ ಉರಿಯುತ್ತೆ. ಆಗ ನಮ್ಮ ಗುರುಗಳು ತಿಳಿಸಿದ್ರು, ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ಬರುತ್ತೆ. ನೋಡಿ, ಎಷ್ಟು ಚೆಂದವಾಗಿ ಹೂವಿನ ಥರನೇ ಆ ಬತ್ತಿ ಹರಳ್ತಾ ಉರಿತಾ ಇದೆ. ಅಂದರೆ ನಮ್ಮ ಮನೆಯ ಕಷ್ಟಗಳೆಲ್ಲ ದೂರ ಹೋಯಿತು. ನಮ್ಮ ಇಚ್ಛೆ ಏನಿದೆಯೋ ಅದನ್ನು ಪೂರೈಸೋದಕ್ಕೋಸ್ಕರ ದೇವರು ಈ ರೀತಿ ನಮಗೆ ಹೇಳ್ತಾನೆ. ಇದು ಮುನ್ಸೂಚನೆ. ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗದ್ದು, ನೀವು ಮನೆ ಕಟ್ಟಬಹುದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಗಬಹುದು, ಇಲ್ಲ ನಿಮ್ಮ ಮನೆ ಇನ್ನೂ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಬಹುದು ಅಂತ ಹೇಳಿಬಿಟ್ಟು ಇದರ ಸೂಚನೆ ಅಂತ ಹೇಳಿದರು. ಆ ಅದ್ಭುತವನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮ್ಮನೆಯಲ್ಲೂ ಸಹ ಈ ರೀತಿ ಹೂವು ಬಂದಿದೆಯಾ? ದೀಪ ಯಾವಾಗಾದರೂ ನಿಮಗೆ ಅದರ ಅನುಭವ ಇಲ್ಲ ಅಂದರೆ ಇನ್ಮೇಲೆ ಈ ರೀತಿ ಬಂದರೆ ಗಮನಿಸಿ. ನಿಮ್ಮ ಮನೆಯೂ ಸಹ ಒಂದು ಮಟ್ಟಕ್ಕೆ ನಿಜವಾಗ್ಲೂ ಇಂಪ್ರೂವ್ ಆಗುತ್ತೆ. ಅದರಲ್ಲಿ ನಮ್ಮ ಕಷ್ಟವೂ ಸಹ, ನಮ್ಮ ಪರಿಶ್ರಮವೂ ಸಹ ಇರಲೇಬೇಕಾಗುತ್ತೆ. ನಿಜವಾಗ್ಲೂ ಈ ಹೂವಿನಲ್ಲಿ ಒಂಥರ ನಮಗೆ ರಾಮನೇ ಕಾಣಿಸ್ತಾವನೆ. ಶ್ರೀರಾಮನ ದರ್ಶನ ನಮಗೆ ಆಯಿತು ಅಂದರೆ ಮನೆ ಪುನೀತ ಆಯಿತು. ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರವಾಗಿ ಮಹಾಲಕ್ಷ್ಮಿಯು ಮನೆಯಲ್ಲಿ ಬಂದು ನೆಲೆಸುತ್ತಾಳೆ. ನೋಡಿ, ಇನ್ನೊಂದು ದೀಪದಲ್ಲಿ ಆ ರೀತಿ ಬಂದಿಲ್ಲ, ಆದರೆ ಈ ದೀಪದಲ್ಲಿ ಈ ರೀತಿ ಹೂವಿನ ಆಕಾರದಲ್ಲಿ ನಮ್ಮ ದೀಪ ಉರಿತಾ ಇದೆ. ಅಂದರೆ ಹೂವು ಯಾವ ರೀತಿ ಒಳ್ಳೆಯ ಪರಿಮಳ ಕೊಡುತ್ತೋ, ಹೂವು ಯಾವ ರೀತಿ ನೋಡಿದ್ರೆ ಸಂತೋಷ ಕೊಡುತ್ತೋ, ಅದೇ ರೀತಿ ಮನೆಯಲ್ಲೂ ಸಹ ಸಂತೋಷ. ಇನ್ಮೇಲೆ ಎಲ್ಲವೂ ಸಿರಿ ಸಂಪತ್ತು, ನಿಮಗೆ ಬೇಕಾಗಿರುವಂಥ ಕೆಲಸಗಳು, ನೀವು ಯಾವುದನ್ನು ಶುರು ಮಾಡಬೇಕು ಅಂತಿದ್ದೀರೋ ವ್ಯವಹಾರ ಎಲ್ಲವೂ ಸಹ ಹೂವಿನ ರೀತಿಯಲ್ಲಿ ಹಗುರವಾಗಿ ಎಲ್ಲವೂ ನೆರವೇರುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅನ್ನೋ ಸೂಚನೆಯನ್ನು ದೀಪದ ಮುಖಾಂತರ ಲಕ್ಷ್ಮೀದೇವಿ ಮನೆಯಲ್ಲಿ ಬಂದು ನೆಲೆಸಿದ್ದಾಳೆ ಅಂತ ಹೇಳುವಂಥ ಸೂಚನೆಯನ್ನು ಈ ದೀಪ ನಮಗೆ ಕೊಡ್ತಾ ಇದೆ ಅಂತ ಗುರುಗಳು ಹೇಳಿದ್ದಾರೆ. ನಮಸ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಮಸ್ತೆ. ಮತ್ತೆ ಬರ್ತೀನಿ. ನೀವು ಇಂತಹ ಅದ್ಭುತವಾದ ವಿಡಿಯೋಗಳನ್ನು ಬೇಕಾದರೆ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲೇಬೇಕು. ನಮಸ್ತೆ. ಬರ್ತೀನಿ.